ಬೇರಿಂಗ್ ಜಾಯಿಂಟ್ ಅಂದ್ರೆ ಈಗ ನಮಗೆ ನೀ ಜಾಯಿಂಟ್ ಇದೆ, ಆಂಕಲ್ ಜಾಯಿಂಟ್ ಇದೆ, ಅವು ಎಲ್ಲ ಸಂದುಗಳೇ ಅಂದ್ರೆ ಜಾಯಿಂಟ್ಗಳೇ. ಇವುಗೆ ವೇಟ್ ಬೇರಿಂಗ್ ಜಾಯಿಂಟ್ ಆದ ಕಾರಣ ಓವರ್ ವೇಟ್ ಇಂದ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ವಿತ್ ಇನ್ ನೋ ಟೈಮ್ ಅಲ್ಲಿ ದೇ ವಿಲ್ ಗೆಟ್ ಸ್ಟ್ರೈನ್ಡ್. ಓಕೆ, ಸ್ಟ್ರೈನ್ ಅಂದ್ರೆ ಅವಕ್ಕೆ ತುಂಬಾನೇ ಅದಕ್ಕೆ ವೇಟ್ ಜಾಸ್ತಿ ಆಗಿ, ಸೊ ಅವಾಗ ಅವು ಏನ್ ಮಾಡ್ತವೆ, ಯಾವಾಗ ಅದಕ್ಕೆ ಸ್ಟ್ರೈನ್ ಆಗುತ್ತೆ ಅದು ಪೇನ್ ಅನ್ನ ವ್ಯಕ್ತಪಡಿಸ್ತವೆ ಇನ್ ದ ಫಾರ್ಮ್ ಇದು ಸಾಕಪ್ಪ ನಂಗೆ ತುಂಬಾ ಆಯ್ತು ಅಂತ. ವೈ ಪೇನ್ ಯಾಕೆ ಬರುತ್ತೆ ಅಂದ್ರೆ ಸ್ಟ್ರೆಂತ್ ಸಾಕಾಗಲ್ಲ, ಜಾಯಿಂಟ್ ಗೆ ಒಳ್ಳೆ ಪೋಷಕಾಂಶ ಸಿಕ್ಕಿರೋದಿಲ್ಲ, ಜಸ್ಟ್ ನಾವು ಪೇನ್ ಇಲ್ದೇರಂಗ್ ತೋರಿಸುತ್ತೆ. ಹಾಗಾದ್ರೆ ಎಷ್ಟಂತ ತಿನ್ನಕ್ಕಾಗಲ್ಲ. ಅದ್ರದ್ದು ಒಂದು ಶೆಲ್ಫ್ ಲೈಫ್ ಆಫ್ ಒಂದು ಪೇನ್ ಕಿಲ್ಲರ್ಸ್ ಮ್ಯಾಕ್ಸಿಮಮ್ ಅಂದ್ರೆ 6 hours to 8 hours ಇರ್ಬೋದೇನೋ. ಹಂಗಂತ ಹೇಳಿ ದಿನಕ್ಕೆ 2-3 ಗುಳಿಗೆ ತಿನ್ನೋದು, ಅದು ಲಾಂಗರ್ ಡ್ಯೂರೇಷನ್ ವರೆಗೆ ತಿನ್ನೋದು ಅಂದ್ರೆ ಐ ಥಿಂಕ್ ಅದು ಸೇಫ್ ಅಲ್ಲ ಆರ್ಗನ್ಸ್ ಗೆ. ಅದರ್ ಆರ್ಗನ್ಸ್ ಡ್ಯಾಮೇಜ್ ಕೂಡ ಆಗ್ಬೋದಾಗುತ್ತೆ ಲಾಂಗ್ ಯೂಸೇಜ್ ಇಂದ. ಬಟ್ ನಮ್ಮ ಆಯುರ್ವೇದದಲ್ಲಿ ವಿ ವೋಂಟ್ ಟಾರ್ಗೆಟ್, ಅಂದ್ರೆ ನಮ್ಮ ಔಷಧಗಳು ಪೇನ್ ಇನ್ ಟಾರ್ಗೆಟ್ ಮಾಡ್ಕೊಳೋದೇ ಇಲ್ಲ. ಹಾಗಾಗಿ ನೀವು ನಮ್ಮ ಆಯುರ್ವೇದ ಔಷಧಿ ತಗೊಂಡ ತಕ್ಷಣನೇ ಪೇನ್ ಯಾವಾಗಲೂ ಕಮ್ಮಿ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದ ಔಷಧಿಗಳು ನಾ ಹೇಳಿದ್ನಲ್ಲ, ಬೋನ್ ಡಿಜೆನರೇಷನ್ ಅಂದ್ರೆ ಮೂಳೆಗಳ ಸವೆತ, ಕಾರ್ಟಿಲೇಜ್ ನ ಸವೆತ, ಮತ್ತೆ ಮಾಂಸ ಖಂಡಗಳನ್ನ ಬಲಪಡಿಸುವುದು, ಮತ್ತೆ ಪ್ರಾಪರ್ ನ್ಯೂಟ್ರಿಷನ್ ಕೊಟ್ಟು ಒಂದು ಜಾಯಿಂಟ್ ಅನ್ನ ಬಲಪಡಿಸಿ ಸ್ಟ್ರೆಂತ್ ಬರೋದ್ರಿಂದಾಗಿ ತಾನಾಗೆ ಪೇನ್ ಹೋಗುತ್ತೆ. ಪೇನ್ ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಇನ್ಫ್ಲಮೇಷನ್ ಆಗಿರುತ್ತೆ. ಇನ್ಫ್ಲಮೇಷನ್ ಯಾಕೆ ಬಂದಿರುತ್ತೆ ಅಂದ್ರೆ ಅಲ್ಲಿ ವಿಯರ್ ಅಂಡ್ ಟಿಯರ್ ಗಳು ಇರ್ತವೆ. ಅಂದ್ರೆ ರೂಟ್ ಕಾಸ್ ಅನ್ನ ನೀವು ಟ್ರೀಟ್ ಮಾಡಬೇಕು, ನಾಟ್ ಎ ಸಿಂಪ್ಟಮ್. ಪೇನ್ ಅನ್ನೋದು ಒನ್ ಆಫ್ ದ ಸಿಂಪ್ಟಮ್. ನಮ್ಮ ಆಯುರ್ವೇದದಲ್ಲಿ ಸಂಧಿವಾತ ಅಂತ ಹೇಳ್ತಾರೆ. ಸಂಧಿವಾತ ಅನ್ನೋದಾದ್ರೆ ವಾತಪೂರ್ಣ ಧೃತಿ ಸ್ಪರ್ಶ ಹಂದಿ ಸಂಧಿಗತೆ ಅನಿಲೆ, ಅಂದ್ರೆ ಜಾಯಿಂಟ್ ಗಳು ವಾತದಿಂದ ದುಷ್ಟಿಯಾಗಿ ಹೆಂಗ ಅನಿಸ್ತಾ ಇರ್ತಾವಪ್ಪ ಅಂದ್ರೆ ಏರ್ ತುಂಬ್ಕೊಂಡ್ಬಿಟ್ಟಿದೆ. ಅವುಗಳನ್ನ ಅಳ್ಳಾಡಿಸಿ ನೋಡಿದಾಗ ನಿಮ್ಗೆ, ನಾ ಸಿಂಪಲ್ ಹೇಳ್ತೀನಿ, ನಿಮ್ಮ ಜಾಯಿಂಟ್ ನಿಮ್ಗೆ ಅಳ್ಳಾಡಿಸಿ ನೋಡಿದಾಗ ನಿಮ್ಗೆ ಸೌಂಡ್ ಬರಬಾರದು. ಯಾವಾಗ ಕಟಕಟ ಸೌಂಡ್ ಬರಕ್ ಸ್ಟಾರ್ಟ್ ಅಂದ್ರೆ ಕಾರ್ಟಿಲೇಜ್ ಆಲ್ರೆಡಿ ಸವಿತಾ ಇದೆ. ಸೊ ಒಂದು ಮೂಳೆ ತೆಗೆದಾಗ ಮಾತ್ರ ಸೌಂಡ್ ಬರುತ್ತೆ. ಕಾರ್ಟಿಲೇಜ್ ಮಧ್ಯ ಒಂದು ಕುಶನಿಂಗ್ ಎಫೆಕ್ಟ್ ಕೊಡ್ತು, ಅದು ಡಿಸ್ಕ್ ಎಫೆಕ್ಟ್ ಕೊಡ್ತು ಅಂದ್ರೆ ಅದು ಜಾಯಿಂಟ್ ಪೇನ್ ಆಗೋದಿಲ್ಲ. ಸೊ ಇದು ಅರ್ಲಿ ಸೈನ್, ಅದು ಕ್ರಿಪಿಟಸ್ ಅಂತ ಹೇಳ್ತಾರೆ ಅದಕ್ಕೆ, ಅಥವಾ ಕ್ರಾಕ್ಲಿಂಗ್ ಸೌಂಡ್ಸ್ ಅಂತ ಹೇಳ್ಬೋದು. ನೀವು ದೊಡ್ಡ ದೊಡ್ಡ ಜಾಯಿಂಟ್ ಗಳಲ್ಲಿ ಬರುತ್ತೆ, ಸಣ್ಣ ಜಾಯಿಂಟ್ ಗಳಲ್ಲಿ ಅರ್ಲಿಯರ್ ಬರೋದಿಲ್ಲ. ಈ ಸಂಧಿವಾತ ಎಲ್ಲಾ ಜಾಯಿಂಟ್ ಅಲ್ಲಿ ಇರಬಹುದು. ಇಟ್ ಮೇ ಬಿ ಸ್ಮಾಲರ್ ಜಾಯಿಂಟ್, ಇನ್ ಕೇಸ್ ಆಫ್ ದೊಡ್ಡ ಜಾಯಿಂಟ್ ಗೆ ಬರಬಹುದು. ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಜಾಯಿಂಟ್ ಬರುತ್ತೆ ಆಸ್ಟಿಯೋ ಆರ್ಥರೈಟಿಸ್, ಆದ್ರೆ ರುಮೈಟೆಡ್ ಆರ್ಥರೈಟಿಸ್ ಇರುತ್ತಲ್ಲ ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಸ್ಮಾಲರ್ ಜಾಯಿಂಟ್ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಈಗ ನಿಮ್ ಸ್ಪೈನ್ ಇದೆಯಲ್ಲ ಅದು ಜಾಯಿಂಟ್ ಗಳೇ, ಅಲ್ಲಿನೂ ಜಾಯಿಂಟ್ ಗಳೇ ಇರೋದು. ಅದು ಒಂದೊಂದು ಜಾಯಿಂಟ್ ಅಂದ್ರೆ ಉದ್ದನೆ ಜಾಯಿಂಟ್ ಅಂದ್ರೆ ಅದರಲ್ಲಿ ನಿಮ್ಗೆ ಹತ್ತತ್ರ 32 pairs ಆಫ್ ಜಾಯಿಂಟ್ ಬರುತ್ತೆ. ಅಲ್ಲಿ ಕುತ್ತಿಗೆ ಲೆವೆಲ್ ಅಲ್ಲಿ, ಥೊರಾಸಿಕ್ ಅಲ್ಲಿ, ಮತ್ತೆ ಲಂಬಾರ್ ಲೆವೆಲ್. ಲಂಬಾರ್ ಲೆವೆಲ್ ಅಲ್ಲಿ ಏನಾದ್ರೂ ಡಿಜೆನರೇಷನ್ ಆಯ್ತು ಅಂತ ಅಂದ್ರೆ ಸೊಂಟ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಡಿಸ್ಕ್ ಕಮ್ಮಿ ಆಗುತ್ತಲ್ಲ, ಅವಾಗ ನರಗಳ ಮೇಲೆ ಒತ್ತಡ ಇರುತ್ತೆ. ಅದೇ ತರನು ಇಲ್ಲಿನೂ ಅವಾಗ ಡಿಜೆನರೇಷನ್ ಆಗುತ್ತೆ, ಜಾಯಿಂಟ್ ಡ್ರೈ ಆಗ್ಬಿಡುತ್ತೆ. ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಇದ್ದು ಡ್ರೈ ಆಗುತ್ತೆ. ಅವಾಗ ವಿಯರ್ ಅಂಡ್ ಟಿಯರ್ ಆಗ್ಬಿಟ್ಟು ಅವನಿಗೆ ಜಾಯಿಂಟ್ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಕ್ರಿಪಿಟಸ್ ಅಂತ ಹೇಳ್ತಾರೆ. whenever ಕ್ರಿಪಿಟಸ್ ಸ್ಟಾರ್ಟ್ಸ್ ಆಲ್ರೆಡಿ ಸೆಕೆಂಡ್ ಸ್ಟೇಜ್ ಹೋಗ್ಬಿಟ್ಟಿದೆ ಅಂತ ಜಾಯಿಂಟ್. ಸೊ ಅರ್ಲಿ ಸ್ಟೇಜ್ ಅಲ್ಲೇ ಪೇನ್ ಮತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಇದ್ದಾಗಲೇ ಚಿಕಿತ್ಸೆ ತಗೊಳ್ಳೋದು ಬಹಳ ಉತ್ತಮವಾದ ಒಂದು ಮಾರ್ಗ. ಆಯುರ್ವೇದ ಮೂಲದಿಂದ ಮಾಡಿರುವಂತಹ ಬಿ ಬೆಟರ್ ಆರ್ಥೋ ಊರ್ಜಾ ಯಾವುದೇ ತರಹದ ಟಾಕ್ಸಿನ್ಸ್ ಗಳಿಲ್ಲ, ಮೆಟಲ್ಸ್ ಗಳಿಲ್ಲ, ಹಾಗೂ NABL ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿರುವಂತಹದ್ದು ಒಂದು ಆಯುರ್ವೇದಿಕ್ ಮಾತ್ರೆಗಳಾಗಿರುತ್ತೆ. ಇದನ್ನ ನಾವು ಲಾಂಗ್ ಟರ್ಮ್ ಕೂಡ ನಾವು ಆರ್ಥೋ ಊರ್ಜಾ ಒಳಗಿಂದ ಹೀಲ್ ಮಾಡಿದ್ರೆ ಆರ್ಥೋ ತೇಜಸ್ ನಿಮ್ಗೆ ಹೊರಗಡೆಯಿಂದ ಸ್ಟಿಫ್ನೆಸ್ ನ ಕಡಿಮೆ ಮಾಡುತ್ತೆ. ಯಾಕೆ ತಡ ಮಾಡ್ತೀರಾ? ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಭೇಟಿ ನೀಡಿ.